ಗುಡ್ ಮಾರ್ನಿಂಗ್ ವೆಸ್ಟೀಸ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ರೈತರೇ, ನಾವು ಇವತ್ತು ಏನು ಮಾಡಿದ್ದಪ್ಪ ಅಂತಂದರೆ ಇವರಿಗೆ ಇಲ್ಲೇ ಹೊಲಕ್ಕೆ ಔಷಧ ಕೊಟ್ಟಿದ್ದು. ಅವು ಯಾವ ರೀತಿ ಔಷಧ ಕೊಟ್ಟಿದ್ದು, ಎದಕ್ಕೆ ಕೊಟ್ಟಿದ್ದು ಅಂತ ರೈತರ ಬಾಯಲ್ಲೇ ಕೇಳೋಣ. ಮೊದಲ ರೈತರ ಪರಿಚಯ ಮಾಡ್ಕೊನು. ಸರ್, ನಿಮ್ಮ ಹೆಸರು? ನಮ್ದು ಬಸಲಿಂಗಪ್ಪ ಅರ್ಜುನ್ ಕುದುರೆ ಅಂತೇಳಿ. ಯಾವ ರೀ? ನಮ್ದು ಜಮಳೂರು ರೀ. ಕಿತ್ತೂರು ತಾಲೂಕು ಜಮಳೂರು. ಕಿತ್ತೂರು ತಾಲೂಕು ಜಮಳೂರು. ನಾವು ಪೈಲ ಇದು ಭಾಳ ರೋಗ ಬಂದ ಮತ್ತು ಮೋಟ್ರ್ ಹಿಡ್ದಂಗೆ ಆಗಿತ್ತು. ಅಂದ್ರೆ ಮೊದಲ ಹುಳ್ಳಿ ಯಾವ ಥರ ಆಗಿತ್ತು ಸರ್? ಮೊದಲ ಮೋಟ್ರ್ ಹಿಡ್ದ ಕಾಸ ಹುಳ್ಳಿ ಎಲ್ಲ ಬೆಳಗಾಗಿ ಕೆಂಪಗಾಗಿದ್ದು. ಹಾಂ ರೀ. ಎಲ್ಲ ಇದಾಗಿತ್ತಿರ ಅದಕ್ಕೆ ನಿಮ್ಮ ಕಡೆ ಔಷಧ ತೊಗೊಂಡಿವಲ್ಲ. ತೊಗೊಂಡ್ಮೇಲೆ ನಮ್ದು ಚಲೋ ಆಗೈತಿದೆ ಎಲ್ಲ. ಇವ್ರು ಏನು ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಇವ್ರು ಹುಳ್ಳಿ ಎಲ್ಲ ಬೆಳಗಾಗೈತೆ ರೀ. ಆಮೇಲೆ ಮುಟ್ರು ಹಿಡ್ದಂಗೆ ಐತೆ ಎಲ್ಲ ರೀ. ಆಮೇಲೆ ಅವ್ರಿಗೆ ಹಳದಿ ಬಂದಂಗೆ ಹಳದಿ ಬಂದಿತ್ತು ರೀ. ಹಳದಿ ಬಂದಿತ್ತಂತ್ರಿ. ಆಮ್ಯಾಗ ಬೆಳೆ ಸರಿಯಾಗಿ ಬೆಳೆದಿರಕ್ಕಿಲ್ಲ, ಕುಂಠಿತ ಬೆಳವಣಿಗೆ ಆಗಿತ್ತು ಸ್ವಲ್ಪ ರೀ. ಕುಗ್ಗಿತ್ತೆ ಬೆಳೆ ಇಲ್ಲ ರೀ. ಹಾಂ ರೀ. ಇದು ಔಷಧ ಹೊಡೆದ ಮೇಲೆ ನಮ್ಗೆ ಭಾಳ ಚಲೋ ಆಗೈತ್ರಿಪ್ಪ. ಇವ್ರಿಗೆ ಏನು ಸ್ಪ್ರೇ ಕೊಟ್ಟಿದ್ದಪ್ಪ ಅಂತಂದ್ರೆ ಅಗ್ರಿ ಉಮಿಕ್ಕ, ಅಗ್ರಿ 82 ಮತ್ತೊಂದು ಅಲ್ಟ್ರಾಸಾಬ್ ಅಂತ ಕೊಟ್ಟಿದ್ದು ಇದಕ್ಕೆ ಮುಟ್ರಾಗಿದ್ದಕ್ಕೆ ರೀ. ಆಮೇಲೆ ಇವ್ರಿಗೊಂದು ಕೀಡಿ ಎಣ್ಣೆ ಹಾಕೊಳಕ್ಕೆ ಇವ್ರಿಗೆ ರೆಫರ್ ಮಾಡಿದ್ದು. ಯಾಕಪ್ಪ ಅಂತಂದ್ರೆ ಈಗ ಕೀಡಿ ವಾತಾವರಣ ಆಯಿತು, ಹೊಳ್ಳೆ ಮಳೆ ರೈತರಿಗೆ ಏನು ಹೊಡ್ಸೋದಪ್ಪ ಅಂತೇಳಿ ಒಂದು 10 ಕೂಡಿಸಿ ಹೊಡ್ಸಿದ್ದು ರೀ. ಈಗ ನಿಮ್ಗೆ ರಿಸಲ್ಟ್ ಎಲ್ಲ ಹಿಂಗೆ ಚಲೋ ಬರತ್ತಲ್ಲ ರೀ. ನೀವು 4 ಮಂದಿಗೆ ಯೂಸ್ ಮಾಡಕ್ಕೆ ಹೇಳ್ಬೋದು ರೀ? ಹೇಳ್ತೀವ್ರಿಪ್ಪ. 4 ಮಂದಿಗೆ ಹೇಳೋದೇನ ಅವ್ರಿಗೆ ತೋರಿಸಿ ಬಿಡ್ತೇವೆ. ಹಾಂ ರೀ. ನಮ್ಗೆ ಚಲೋ ಆಗೈತಿ, ಇದನ್ನ ಯೂಸ್ ಮಾಡಂತೇಳಿ ನಾವು ಹೇಳ್ತೇವೆ. ಮತ್ತೆ ಬಟ್ ನಿಮ್ಗೆ ಚಲೋ ಆಗೈತೆ ರೀ? ಚಲೋ ಆಗಿದ್ರಪ್ಪ. ಮೊದಲು ಬೇರೆ ಕೆಮಿಕಲ್ ಏನು ತಂದು ಹೊಡಿತೀರಲ್ಲ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಐತೆ ಕಂಡು ಬಂದೈತೆ ನಿಮ್ಗೆ ರೀ? ಅದು ಮೋಟರ ಬಿಡ್ತಿರ್ಕಿಲ್ಲ ಅದ ಎಣ್ಣೆ. ಅವು ಮತ್ತೆ ಬೆಳೆನೂ ಇಷ್ಟ ಬೆಳಿತಿರ್ಕಿಲ್ಲ, ಕುಗ್ಗಿ ಬೆಳೆನೇ ಕೆತ್ತು. ಮತ್ತೆ ಮೋಟರ್ ಎಲ್ಲ ಇದಕ್ಕೆ ಕಾಯಿ ಎಲ್ಲ ಸಣ್ಣ ಸಣ್ಣ ಆಗಿ ನಮ್ಗೆ ನುಕ್ಸಾನ್ ಆಕೈತದ. ಮತ್ತೆ ಇದು ಹೊರದಾಗಿಂದ ನಮ್ಗೆ ಅನುಕೂಲ ಆಗೈತ್ರಿ. ಇದು ಭಾಳ ಚಲೋ ಆಗೈತೆ ರೀ. ಬಟ್ ಚಲೋ ಎಣ್ಣೆ ಚಲೋ ಐತ್ರಿ ಕೊಡೋದು. ಚಲೋ ಐತ್ರಿಪ್ಪ. ನೀವು ಮುಂದೆ ಎಲ್ಲ ನಿಮ್ಮ ಹೊಲಗಳಿಗೆ ಬಳಕೆ ಮಾಡ್ತಾರೆ? ಮಾಡ್ತೀರಿಪ್ಪ. 4 ಮಂದಿಗೆ ಹೇಳಕ್ಕೆ ಇಷ್ಟಪಡ್ತಾರೆ? ಹಾಂ. ನೋಡ್ರಿ, ರೈತರು ಏನು ಹೇಳ್ತಾರಂತಂದ್ರೆ, ಮೊದಲಿನ ಕೆಮಿಕಲ್ ಎಣ್ಣೆ ತರ್ತಾರೆ. ನಾವು ನಮ್ದ್ರಾಗ ಕೆಮಿಕಲ್ ಇಲ್ಲ ಅಂತ ಹೇಳ್ತಿಲ್ಲ. ಈ ಕೆಮಿಕಲ್ ನಮ್ದ್ರಾಗ ಇರ್ತೈತಿ 6.3, 7.0 ಈ ಥರ ಇರ್ತೈತೆ. ಕಡಿಮೆ ಪ್ರಮಾಣದಾಗ ಇರ್ತೈತೆ ನಮ್ಮದು. ಅಂದ್ರೆ ಭೂಮಿಗೆ ಒಂದು ಸತಿ ಹೊಂದ್ಕೊಳಕ್ಕೆ ಆಗೋಲ್ಲ ರೀ ನಾವು ಒಮ್ಮೆ ಪ್ಯೂರ್ ಕೊಡೋಕೆ. ಅದರ ಸಲುವಾಗಿ ಏನಿರ್ತೈತಿ, ಒಂದು 10% ಮೇಲೆ ಕೆಮಿಕಲ್ ಇಟ್ಟಿರ್ತಾರೆ. ಇದು ಏನಾಗಿರ್ತೈತಪ್ಪ ಅಂತಂದ್ರೆ, ಕೆಮಿಕಲ್ ಅಂಗಡಿ ಇದು ಏನಕ್ಕೈತಿ, ಆ ಮುಟ್ರಿಗೆ ಅಂತ ಹೇಳಿ ಕೊಡ್ತಾರೆ ಅಷ್ಟೇ. ನಾವು ಮುಟ್ರಿಗೆ ಅಂತ ಅಷ್ಟೇ ಕೊಡಲ್ಲ, ಬರೀ ಮುಟ್ರ ಗಿಡ ಎಲ್ಲ ಚಲೋ ಬರೋಂಗೆ ಬರ್ತೈತ್ರಿ. ಅದು ಬರೀ ಮುಟ್ರು ಕೊಟ್ಟರು ಅವ್ರು ಗಿಡ ಬೆಳೆದಿಲ್ಲ ಅಂತ ಅವ್ರ ರೈತರು ಅಂದ್ರೆ ಇವಾಗ ನಾ ಹೇಳಿದ್ದೆಲ್ಲ ಅವ್ರು ಹೇಳಿದಾರೆ. ಬೇಕಾದ್ರೆ ಇನ್ನೊಮ್ಮೆ ಅವ್ರನ್ನ ಕೇಳ್ಕೊಬೋದು. ಈಗ ನೀವು ಕೆಮಿಕಲ್ ತಂದಿರ್ತಾರೆ ಮುಟ್ರಿಗೆ ಅಂತ ಹೇಳ್ರಿ, ಇದನ್ನು ಬೇರೆ ಹೊಲಕ್ಕದು ಹೊಡೆದ್ರಿ ನೀವು ಮೊದಲ್ರಿ. ಅವಾಗ ಹೊಡೆದಾಗ ನಿಮ್ಗೆ ಈ ಥರ ಬೆಳೆನೂ ಬಂದಿಲ್ಲ, ಮುಟ್ರೂ ಸರಿಯಾಗಿ ಕ್ಲಿಯರ್ ಆಗಿಲ್ಲ ರೀ. ಈಗ ಎಣ್ಣೆ ಹೊಡೆದ ಎಷ್ಟು ದಿನ ಆತ್ರಿ ನೀವು ಇದನ್ನ ಇಂದಿಗೆ 4 ದಿನ ಆಯ್ತು ಸರ್. ಹಾಂ, ನೋಡ್ಬೋದು ಸ್ನೇಹಿತರೆ, ಅವ್ರು ಇವತ್ತಿಗೆ ಬೇರೆ ನಮ್ಮದು ಸ್ಪ್ರೇ ಹೊಡೆದ ಕಾಸ 4 ದಿನ ಆಗೈತೆ. 4 ದಿನದಲ್ಲಿ ಯಾವ ರೀತಿ ಅಮೇಜಿಂಗ್ ಆದಂಥ ರಿಸಲ್ಟ್ ಬಂದೈತೆ ಅಂತ ನೋಡ್ಕೋಬೋದು. ನೀವು ನಿಮ್ಮ ಹೊರಗಳಿಗೆ ಈ ನಾವು ಕೊಡುವಂಥ ವೆಸ್ಟೀಸ್ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ರಿ. ಒಂದು ಒಳ್ಳೆಯ ಆದಾಯವನ್ನು ಪಡ್ಕೊಳ್ರಿ, ಇಳುವರಿ ಪಡ್ಕೊಂಡು ಕಾಸ ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತರೋದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.